ಕರ್ನಾಟಕದಲ್ಲೂ ಗವರ್ನರ್ ವರ್ಸಸ್ ಸರ್ಕಾರ ಜಂಟಿ ಅಧಿವೇಶನ ಭಾಷಣಕ್ಕೆ ರಾಜ್ಯಪಾಲರ ನಿರಾಕರಣೆ ರಾಜ್ಯಪಾಲರ ಭೇಟಿಗೆ ಕಾನೂನು ಸಚಿವರ ನಿಯೋಗ ನಿರ್ಧಾರ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದೆ ನಿಯೋಗ ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಈಗಾಗಲೇ ಕೇರಳ ತಮಿಳುನಾಡಿನಲ್ಲಿ ವಿವಾದ ಸೃಷ್ಟಿಯಾಗಿದೆ ತಮಿಳುನಾಡಿನಲ್ಲಿ ರಾಜ್ಯಪಾಲರು ಭಾಷಣವೇ ಮಾಡಿಲ್ಲ ಅದು ದೊಡ್ಡ ಮಟ್ಟಿಗಿನ ಸುದ್ದಿ ಅದರಲ್ಲಿ ನಾನಾ ಅರ್ಥಗಳನ್ನ ಕೊಡ್ತಾ ಇದೆ ಸದ್ಯಕ್ಕೆ ಕೇರಳದಲ್ಲಿ ಅರ್ಧಂಬರ್ಧ ಭಾಷಣ ಮಾಡಿರುವಂತಹ ರಾಜ್ಯಪಾಲರು ಹೀಗಾಗಿ ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಅಂತಹ ಒಂದು ಸಂದರ್ಭ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಕರ್ನಾಟಕದಲ್ಲೂ ಒಂದು ಕಡೆ ಗವರ್ನರ್ ವರ್ಸಸ್ ಸರ್ಕಾರ ಜಂಟಿ ಅಧಿವೇಶನ ಭಾಷಣಕ್ಕೆ ರಾಜ್ಯಪಾಲರ ನಿರಾಕರಣೆ ರಾಜ್ಯಪಾಲರ ಭೇಟಿಗೆ ಕಾನೂನು ಸಚಿವರ ನಿಯೋಗ ನಿರ್ಧಾರವನ್ನ ಮಾಡಿಕೊಳ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದೆ ನಿಯೋಗ ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೇರಳ ತಮಿಳುನಾಡಿನಲ್ಲಿ ವಿವಾದ ಸೃಷ್ಟಿ ಆಗ್ಬಿಟ್ಟಿದೆ ಭಾಷಣದ ಸಂದರ್ಭದಲ್ಲಿ ಅರ್ಧಕ್ಕೆ ಹೋದಂತಹ ಪ್ರಸಂಗ ಭಾಷಣವನ್ನೇ ಮಾಡಿದಂತಹ ಪ್ರಸಂಗ ಅದು ಎಷ್ಟರ ಮಟ್ಟಿಗೆ ಒಂದು ರೀತಿ ಪ್ರೊಜೆಕ್ಟ್ ಆಗುತ್ತೆ ಅನ್ನುವಂತಹ ಭಯ ಇರುತ್ತಲ್ಲ ಹಾಗಾಗಿ ಮೊದಲೇ ಒಂದು ನಿಯೋಗ ತೆರಳಿ ಮಾತನಾಡಿಕೊಳ್ಳುವಂತಹ ಯೋಜನೆಯಲ್ಲಿ ಇದೆ ಯಾಕಂತ ಹೇಳಿದ್ರೆ ಇನ್ನೇನು ಅಧಿವೇಶನ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಇಂಥ ಒಂದು ಮೂಮೆಂಟ್ ಏನಾದ್ರು ನಡೆದು ಹೋದ್ರೆ ಅದು ಬಹಳಷ್ಟು ಮುಜುಗರ ಆಗುತ್ತೆ ಬಹಳಷ್ಟು ಕ್ವಶನ್ಸ್ಗಳನ್ನು ಹುಟ್ಟಾಗುತ್ತೆ ಹಾಗಾಗಿ ಕಾನೂನು ಸಚಿವರ ನಿಯೋಗ ನಿರ್ಧಾರವನ್ನು ಮಾಡಿಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದೆ ನಿಯೋಗ ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಸಜ್ಜಾಗ್ತಾ ಇರುವಂಥದ್ದು ಇನ್ನು ಭಾಷಣಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಒಂದು ಕಡೆ ಕಾನೂನು ಸಚಿವರ ನಿಯೋಗ ಇಲ್ಲಿ ಸಿದ್ಧವಾಗಿರುವಂಥದ್ದು ಕರ್ನಾಟಕದಲ್ಲೂ ಒಂದು ಕಡೆ ಗವರ್ನರ್ ವರ್ಸಸ್ ಸರ್ಕಾರ ಜಂಟಿ ಅಧಿವೇಶನ ಇದೆ ಹಾಗಾಗಿ ಭಾಷಣಕ್ಕೆ ರಾಜ್ಯಪಾಲರು ಒಂದು ವೇಳೆ ನಿರಾಕರಣೆ ಮಾಡಿಬಿಟ್ರೆ ಎನ್ನುವಂತಹ ಪ್ರಶ್ನೆ ಹೀಗಾಗಿ ರಾಜ್ಯಪಾಲರ ಭೇಟಿಗೆ ಕಾನೂನು ಸಚಿವರ ನಿಯೋಗದಿಂದ ನಿರ್ಧಾರವನ್ನು ಮಾಡಿಕೊಳ್ಳಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ಮಾಡಿ ಮೊದಲೇ ಒಂದು ದಿನ ಮಾತುಕತೆ ಮಾಡಿಕೊಳ್ಳೋದು ಒಳಿತು ಎನ್ನುವಂತಹ ಯೋಚನೆ ಸದ್ಯಕ್ಕೆ ಇರುವಂಥದ್ದು ಜಂಟಿ ಅಧಿವೇಶನ ಭಾಷಣಕ್ಕೆ ನಿರಾಕರಣೆ ಮಾಡಿಬಿಟ್ರೆ ಎನ್ನುವಂತಹ ಭಯದಿಂದ ಈ ರೀತಿಯಾದಂತಹ ಮೊದಲೇ ಎಚ್ಚೆತ್ತುಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಲಾಗ್ತಾ ಇದೆ ರಾಜ್ಯಪಾಲರನ್ನ ಭೇಟಿ ಮಾಡಲಿದೆ ನಿಯೋಗ ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಕೇರಳದಲ್ಲಾಗಿರ್ಬೋದು ತಮಿಳುನಾಡಲ್ಲಾಗಿರ್ಬೋದು ಭಾಷಣದ ಸಂದರ್ಭದಲ್ಲಿ ಮಾತನಾಡಲ್ಲ ಅಂತ ಎದ್ದು ಹೋಗೋದಾಗಿರ್ಬೋದು ಅರ್ಧಕ್ಕೆ ಎದ್ದು ಹೋಗೋದಾಗಿರ್ಬೋದು ಇದು ಬಹಳಷ್ಟು ಪ್ರಶ್ನೆಗಳನ್ನ ನಾನಾ ರೀತಿಯ ಕ್ವಶನ್ಸ್ಗಳನ್ನ ಹುಟ್ಟಾಕ್ಬಿಟ್ಟಿದೆ ಅದೇ ರೀತಿ ಕರ್ನಾಟಕದಲ್ಲೂ ನಡಿಬಾರ್ದು ಅಂತ ಹೇಳಿ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಯಾವುದೇ ರೀತಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದ್ಬಿಟ್ರೆ ಅಲ್ಲಿ ಕೇಳುವಂತಹ ಪ್ರಶ್ನೆಗೂ ಉತ್ತರ ಕೊಡೋದು ಕಷ್ಟವಾಗುತ್ತೆ ಹಾಗಾಗಿ ಉನ್ನತ ಮಟ್ಟದ ನಿಯೋಗ ಇಂಥದ್ದೊಂದು ಚಿಂತನೆಯನ್ನ ನಡೆಸಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ನಾವು ಗಮನಿಸೋದಾದ್ರೆ ನಿನ್ನೆಯಷ್ಟೇ ತಮಿಳುನಾಡಿನಲ್ಲಿ ಈ ಒಂದು ವಿವಾದ ಇದೇ ರೀತಿಯಾಗಿ ಸೃಷ್ಟಿಯಾಗಿತ್ತು ಅದರಲ್ಲೂ ಕೂಡ ಭಾಷಣ ಮಾಡುವಂತಹ ಮಧ್ಯದಲ್ಲಿ ಎದ್ದು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಆ ಒಂದು ಸಿಚುಯೇಷನ್ನ ಹೇಗೆ ಪ್ರೊಜೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಕಷ್ಟ ಆಗುತ್ತೆ ಸದ್ಯಕ್ಕೆ ಕರ್ನಾಟಕದಲ್ಲೂ ಇದು ನಡಿಬಾರ್ದು ಅಂತ ಮೊದಲೇ ಎಚ್ಚರಿಕೆಯನ್ನ ಕೈಗೊಳ್ಳಲಾಗ್ತಾ ಇದೆ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಮೃತ ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ನಾಳೆ ಮೊದಲ ದಿನ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ ಪ್ರತಿ ವರ್ಷದ ಮೊದಲಿಗೆ ಜಂಟಿ ಅಧಿವೇಶನವನ್ನ ಕರೆಯಲಾಗತ್ತೆ ಆಗ ಮೊದಲ ದಿನ ರಾಜ್ಯಪಾಲರನ್ನ ಸ್ಪೀಕರ್ ಸಭಾಪತಿಗಳು ಸ್ವಾಗತ ಮಾಡ್ತಾರೆ ನಂತರ ರಾಜ್ಯಪಾಲರು ಸರ್ಕಾರದ ಸಾಧನೆಗಳು ಮತ್ತೆ ಮುಂದೆ ಯಾವ ರೀತಿಯಾದಂತಹ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸುತ್ತೆ ಅನ್ನುವಂತದ್ರ ಒಂದು ನೀಲನಕ್ಷೆಯನ್ನ ಅವರು ಅಲ್ಲಿ ಭಾಷಣದಲ್ಲಿ ಪ್ರಸ್ತುತಪಡಿಸ್ತಾರೆ ಆದ್ರೆ ಈ ಬಾರಿ ಈಗ ಸದನದಲ್ಲಿ ನರೇಗಾ ವಿಚಾರಕ್ಕೆ ಈ ಒಂದು ಸದನವನ್ನ ಕರೆದಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ ರಾಜ್ಯಪಾಲರು ಯಾವ ರೀತಿಯಾದಂತ ನಿರ್ಧಾರವನ್ನ ನಾವು ನಾಳೆ ತೆಗೆದುಕೊಳ್ಳಬಹುದು ಅಂತೇಳಿ ಯಾಕೆಂದ್ರೆ ನರೇಗಾ ವಿಚಾರ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧವೇ ಹೋರಾಟವನ್ನ ರೂಪಿಸ್ತಾ ಇರುವಂತದ್ದು ಇದು ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಅಂಗೀಕರಿಸಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತ ಒಂದು ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗತ್ತೆ ಸೊ ಇಂತಹ ಒಂದು ಸಂದರ್ಭದಲ್ಲಿ ಈಗ ರಾಜ್ಯಪಾಲರು ಆ ನರೇಗಾ ವಿಚಾರವನ್ನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇಲ್ಲಿ ತೆಗೆದುಕೊಳ್ಳುವಂತ ಹಿನ್ನೆಲೆಯಲ್ಲಿ ಭಾಷಣವನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತಹ ಕುತೂಹಲಗಳಿದೆ ಯಾಕೆಂದ್ರೆ ಸರ್ಕಾರದ ಸಾಧನೆಗಳನ್ನ ಅಥವಾ ಮುಂದಿನ ಕಾರ್ಯಕ್ರಮಗಳ ರೂಪುರೇಷೆ ಏನಿರುತ್ತೆ ಅದನ್ನ ಭಾಷಣದಲ್ಲಿ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇರೋದಿಲ್ಲ
ಆದ್ರೆ ಈ ನರೇಗಾ ವಿಚಾರ ಏನಾದ್ರೂ ಸರ್ಕಾರ ಅಲ್ಲಿ ಹಾಕಿದ್ದೇ ಆದ್ರೆ ಆಗ ಅನಿವಾರ್ಯವಾಗಿ ರಾಜ್ಯಪಾಲರಿಗೆ ಮುಜುಗರ ಆಗಬಹುದೇನೋ. ಸೊ ಅಂತಹ ಸಂದರ್ಭ ಬಂದಾಗ ರಾಜ್ಯಪಾಲರು ಭಾಷಣವನ್ನ ಅರ್ಧದಲ್ಲೇ ಮೊಟಕುಗೊಳಿಸ್ತಾರ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಹಾಗಾಗಿ ನಾಳೆ ರಾಜ್ಯಪಾಲರ ನಡೆ ಯಾವ ರೀತಿ ಆಗಿರುತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಭಾಷಣಕ್ಕೆ ರಾಜ್ಯಪಾಲರು ನಿರಾಕರಣೆ ಮಾಡಿಬಿಡ್ತಾರೆ ಎನ್ನುವಂತಹ ಒಂದು ಯೋಜನೆ, ಒಂದು ಮುಂದಾಲೋಚನೆಯಿಂದ ಇದೀಗ ಕರ್ನಾಟಕದಲ್ಲೂ ಒಂದು ಕಡೆ ಎಚ್ಚೆತ್ತುಕೊಳ್ಳಲಾಗಿದೆ. ಅದರಲ್ಲೂ ಕೂಡ ನಿಯೋಗ, ಉನ್ನತ ಮಟ್ಟದ ನಿಯೋಗದಿಂದ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿ ಮೊದಲೇ ಒಂದು ಸುತ್ತಿನ ಮಾತುಕತೆ ನಡೆಸೋದು ಒಳ್ಳೆಯದು ಎನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಿದೆ. ಯಾಕಂತ ಹೇಳಿದ್ರೆ ಇನ್ನು ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಂಟಿ ಅಧಿವೇಶನದಲ್ಲಿ ಮೇನ್ ಉದ್ದೇಶವಾಗಿರೋದ್ರಿಂದ ಈ ಒಂದು ವಿಚಾರದಲ್ಲಿ ಏನಾದರೂ ಬದಲಾವಣೆ ಆದರೆ ಎನ್ನುವಂಥ ನಿಟ್ಟಿನಲ್ಲಿ ಮೊದಲೇ ಎಚ್ಚೆತ್ತುಕೊಂಡಂತಹ ಸರ್ಕಾರ ಒಂದು ಸುತ್ತಿನ ಮಾತುಕತೆ ನಡೆಸ್ಕೊಳ್ಳೋದು ಸೂಕ್ತ ಅಂತ ಹೇಳಿ ಇವತ್ತೇ ಇದಕ್ಕೆ ಚಿಂತನೆಯನ್ನ ನಡೆಸಿಕೊಂಡಿದೆ. ಅದರಲ್ಲೂ ಕೂಡ ಭಾಷಣಕ್ಕೆ ರಾಜ್ಯಪಾಲರ ನಿರಾಕರಣೆ ಮಾಡುವಂತಹ ಸಾಧ್ಯತೆ ಇರಬಹುದು ಎನ್ನುವ ಅಂದಾಜಿನ ಮೇಲೆ ಇವತ್ತು ರಾಜ್ಯಪಾಲರ ಭೇಟಿಗೆ ಕಾನೂನು ಸಚಿವರ ನಿಯೋಗ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಈ ಒಂದು ನಿಯೋಗ ಭೇಟಿ ಮಾಡಲಿದ್ದು ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕದಲ್ಲೂ ಒಂದು ಕಡೆ ಗವರ್ನರ್ ವರ್ಸಸ್ ಸರ್ಕಾರ ಎನ್ನುವಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ಜಂಟಿ ಅಧಿವೇಶನ ಭಾಷಣಕ್ಕೆ ರಾಜ್ಯಪಾಲರ ನಿರಾಕರಣೆ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇರೋದ್ರಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಇವತ್ತು ಮೊದಲೇ ಒಂದು ಸುತ್ತಿನ ಭೇಟಿಯನ್ನ ಮಾಡಿಕೊಂಡು ಮಾತುಕತೆ ನಡೆಸೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನು ಕೇಂದ್ರ ತೆಗೆದುಕೊಂಡಿರುವಂತಹ ಡಿಸಿಷನ್ಗೆ ಒಂದು ಕಡೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು, ಮನೆಗೂ ಕೂಡ ಈ ವಿಚಾರವನ್ನ ತಲುಪಿಸಬೇಕು, ಹಳ್ಳಿಗಳಿಗೂ ಕೂಡ ಮನ್ರೇಗಾ ವಿಚಾರವನ್ನ ತಲುಪಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೆ ಮುಂದಾಗಿದೆ. ಇದರಿಂದಾಗಿ ನಾಳೆ ಅಧಿವೇಶನದ ಮೊದಲ ಸಂದರ್ಭದಲ್ಲೇ ಈ ಒಂದು ವಿಚಾರವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡಬಹುದು ಅಥವಾ ಏನೂ ಪ್ರತಿಕ್ರಿಯೆ ಕೊಡದೆ ಹೊರಟು ಬಿಟ್ಟಾರು ಎನ್ನುವಂತಹ ಒಂದು ಅಂದಾಜಿನ ಮೇಲೆ ಇವತ್ತು ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಭಾಷಣಕ್ಕೆ ಒಂದು ವೇಳೆ ರಾಜ್ಯಪಾಲರ ನಿರಾಕರಣೆ ಆದ್ರೆ ಮುಂದೇನು ಎನ್ನುವಂತಹ ನಿಟ್ಟಿನಲ್ಲಿ ಒಂದು ಸುತ್ತು ಮಾತುಕತೆಗೆ ಈಗ ರಾಜ್ಯಪಾಲರ ಭೇಟಿಗೆ ಕಾನೂನು ಸಚಿವರ ನಿಯೋಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತಂಡ ಭೇಟಿಯನ್ನ ಕೊಡಲಿದ್ದು ಹಲವು ವಿಚಾರಗಳ ಕುರಿತು ಮಾತುಕತೆಯನ್ನ ನಡೆಸಲಿದೆ. ಅದರಲ್ಲೂ ಕೂಡ 2026ರ ಮೊದಲ ಅಧಿವೇಶನ ಇದು. ಮೊದಲ ಅಧಿವೇಶನವನ್ನ ಕರೆಯಲಾಗಿದೆ. ಈ ಒಂದು ಅಧಿವೇಶನದಲ್ಲಿ ಬಹಳ ವಿಚಾರಗಳ ಚರ್ಚೆ ಕೂಡ ನಡೆಯಲಿದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಮನ್ರೇಗಾ ವಿಚಾರ. ಈ ಒಂದು ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣಕ್ಕೆ ಒಂದು ವೇಳೆ ರಾಜ್ಯಪಾಲರು ನಿರಾಕರಣೆ ಮಾಡಿದ್ರೆ ಅಥವಾ ಅರ್ಧದಲ್ಲಿ ಈಗ ನಾವು ಗಮನಿಸಿದಂತೆ ಮಹಾರಾಷ್ಟ್ರದಲ್ಲಿ ತಮಿಳುನಾಡಲ್ಲಿ ಏನಾಯ್ತು, ಆ ರೀತಿ ಕೇರಳ ತಮಿಳುನಾಡಲ್ಲಿ ಏನಾಯ್ತು, ಆ ರೀತಿ ಎದ್ದು ಹೋಗ್ಬಿಟ್ರೆ ಅದೊಂದು ಕಡೆ ಸರಿನೂ ಬರೋದಿಲ್ಲ. ಹೀಗಾಗಿ ಒಂದು ಕಡೆ ಅದರ ಬಗ್ಗೆ ಮಾತನಾಡುವ ಮೊದಲೇ ಇವತ್ತು ಈ ಒಂದು ಸಚಿವರ ನಿಯೋಗ ನಿರ್ಧಾರವನ್ನು ಮಾಡಿಕೊಂಡಿದೆ. ಹೋಗಿ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ಉನ್ನತ ಮಟ್ಟದ ನಿಯೋಗದಿಂದ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಇನ್ನು ತಮಿಳುನಾಡಿನಲ್ಲಿ ಗಮನಿಸೋದಾದ್ರೆ ಅತಿ ದೊಡ್ಡ ವಿವಾದವೇ ಸೃಷ್ಟಿ ಆಗ್ಬಿಟ್ಟಿದೆ. ಇನ್ನು ಭಾಷಣದ ಮಧ್ಯೆನೇ ಎದ್ದು ಹೋಗ್ಬಿಟ್ರು, ಅರ್ಧ ಭಾಷಣದ ಸಂದರ್ಭದಲ್ಲೇ ಎದ್ದು ಹೋಗ್ಬಿಟ್ರು ಅಥವಾ ಮುಂದುವರೆದು ಮಾತನಾಡದೆ ಎದ್ದು ಹೋಗ್ಬಿಟ್ರು ಎನ್ನುವಂತಹ ಸಿಚುವೇಶನ್ ಏನಿದೆ ಅದು ಮತ್ತೆ ಕರ್ನಾಟಕದಲ್ಲೂ ರಿಪೀಟ್ ಆದರೆ ಚೆನ್ನಾಗಿರೋದಿಲ್ಲ. ಕೇಳುವಂತಹ ಪ್ರಶ್ನೆಗಳಿಗೂ ಅಲ್ಲಿ ಉತ್ತರ ಕೊಡೋದು ಕಷ್ಟವಾಗುತ್ತೆ. ಹೀಗಾಗಿ ಈ ಒಂದು ಸದ್ಯಕ್ಕೆ ಕರ್ನಾಟಕದಲ್ಲೂ ಗವರ್ನರ್ ವರ್ಸಸ್ ಸರ್ಕಾರ ಎನ್ನುವಂತಹ ಸಿಚುಯೇಷನ್ ಇದ್ದು ನಾಳೆ ಆಗಬಹುದಾದ ಸಮಸ್ಯೆಗಳಿಗೆ ಇವತ್ತೇ ಕಡಿವಾಣ ಯಾವ ರೀತಿ ಆಗಬಹುದು ಎನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡು ಇವತ್ತು ಈ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯಪಾಲರ ಭೇಟಿಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ.